ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ರಂಗಮ್ಮ 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 ದಯವಿಟ್ಟು ರೊಚ್ಚಿಗೆ ಹೇಳ್ಬಿಡಿ. ಅಲ್ಲ ಏಕೆ ರೊಚ್ಚಿಗೆ ಎದ್ಬಿಟ್ರಿ ನೀವು? ನನ್ನ ರಕ್ತ ಕುದಿತಾ ಇದೆ, ನಾನು ರೊಚ್ಚಿಗೆ ಹೇಳಲೇಬೇಕು. ಅಲ್ಲ ನೀವು ಎದ್ದಕಳಿ ಅದು ಯಾಕೆ ರೊಚ್ಚಿಗೆ ಹೇಳ್ತೀರಿ ಅಂತ ಕಾರಣನಾದ್ರೂ ಹೇಳ್ಬಿಟ್ಟು ಎದ್ದೇಳ್ರಿ. ಸ್ವಲ್ಪ ಹಣ್ಣು ತರಕಾರಿ ತಗೊಂಡ್ ಬಂದ್ರು ಅಂತ ಪಡ್ದು ಬಿಟ್ಟು ಹೇಳಿದ್ದೆ, ತಂದ್ರ ತಗಲಿಲ್ಲ ಅಂದರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅದು ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ರಂಗಮ್ಮ, ಈ ಎಳೆ ಕತ್ತೆಗಾಗ್ಲಿ ಹಳೆ ಅತ್ತೆಗಾಗ್ಲಿ ಯಾವತ್ತೂ ಬೆಲೆ ಇರಲ್ಲ. ನಿನ್ನ ಪುರಾಣ ಬೇಕಾಗಿಲ್ಲ ಕಣೋ. ಅವಳು ಬಂದ ತಕ್ಷಣ ಒಂದು 4 ತಟ್ಟಿದೆಯೋ ಇಲ್ಲ ನಿನಗೆ 2 ಬಿಡಲ್ಲ. ಅದು ನೋಡಿ ರಂಗಮ್ಮ, ಅಲ್ಲ ನೀವು ಹೋಗಿ ಹೋಗಿ ಅವ್ರಿಬ್ಬರ ಹತ್ರ ಯಾಕೆ ಕೆಲಸ ಹೇಳಕ್ ಹೋದ್ರೆ? ಏನ್ ನಾನೇ ನಿಮ್ ಪಾಲಿಗೆ ಸತ್ತೋಗಿದ್ದ? ನನಗೆ ಹೇಳಿದ್ರೆ ನಾನೇನ್ ತಂದು ಕೊಡಲ್ಲ ಅಂತಿದ್ನ? ಅವೆರಡು ಇದಾವಲ್ಲ, ಅವು 2 ದಡ್ಡ ಶಿಖಾಮಣಿಗಳು. ದಡ್ಡ ಶಿಖಾಮಣಿ ಅಂತ ಹೇಳಿದ್ ಯಾರಿಗೆ? ಅಯ್ಯೋ ನಮ್ಮ ಮನೆಯಲ್ಲ 2 ಇದಾವಮ್ಮ. ನಾನು ಎಷ್ಟು ಬಡ್ಕೊಂಡ್ರು ಅವುಗಳು ತಲೆ ಒಳಗಡೆ ಇಳಿಯೋದಿಲ್ಲ ಅಂತ ನೋಡು. ತಲೆ ಮೇಲೆ ಚೆನ್ನಾಗಿ ಕುಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಊಟ ಡಿಪಾರ್ಟ್ಮೆಂಟ್ ಏನಿದ್ರು ನಿಂದೆ ಕಣಮ್ಮ. ಇನ್ನೇನ್ ನಿಮ್ ಯಜಮಾನಪ್ಪ ಬರ್ತಾರಲ್ಲ ಯಾಕ್ರಿ ತಲೆ ಮೇಲೆ ಕುಟ್ಟು. ಅಣ್ಣಯ್ಯ, ದಡ್ಡ ಶಿಖಾಮಣಿ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ದ್ಯಾ ನೀನು? ನಿಮ್ ಯಜಮಾನಪ್ಪ ಬರೀ ದಡ್ಡ ಅಲ್ಲ ಕಣಮ್ಮ, ಶಾತ ದಡ್ಡ. ಸಕ್ಕದಾಗಿ ಈಗ ಬಂದ್ರ ತಿಂದಿರೋ ಮಸಾಲ ದೋಸೆ ನಾ ಕಕ್ಕಿಸ್ಬಿಡ್ತೀನಿ. ಅಡಿಗೆ ಮೇಲೆ ಬನ್ನಿ ಬನ್ನಿ, 30 ಚಾಕು ತೆಗಿತೀರ? ಅಭಿ, ಇಷ್ಟು ದಿನ ನೀವು ರೌಡಿಸಂ ಮಾಡ್ತಾ ಇದ್ರಿ, ಈಗ ನಿಮ್ ಮದರ್ನ ಛೂ ಬಿಟ್ಟಿದ್ದೀರಾ? ಆಡುವ ಮಾತ್ರ ಮೇಲೆ ಹೇಳ್ತಾ ಇರ್ಲಿ ಕಣ್ರಿ. ಚೂ ಬಿಡೋದಕ್ಕೆ ನಮ್ಮ ತಾಯಿ ನೀನು ನಾಯಿ ಅನ್ಕೊಂಡ್ಬಿಟ್ಟಿದ್ರ? ಇದು ಹೇಳಿ ಕೇಳಿ ನಮ್ಮ ಗಂಡಗಲಿ ವಂಶದ ಹೆಣ್ಣು ಸಿಮ್ಮಿಡಿ ಕಣ್ರಿ. ಒಂದೇ ಒಂದು ಸಲ ಕುಟ್ರ ಹಾಕ್ಬಿಡ್ತು ಅಂದ್ರೆ ನೀವೆಲ್ಲರೂ ಅಂಗಕ್ಕೆ ಮಕ್ಕಡೆ ಮಲಗ್ಬಿಡ್ತೀರಾ. ಏನದು ತೇಗಿತ? ಅಲ್ಲ ಸಿಮ್ಮಿಡಿ ಗರ್ಜಿಸಿದ್ದು. ನಿನಗೂ ಎಲ್ಲರೂ ಸಟ್ಟಂಗ ಹುಷಾರಾಗಿ ಡೀಲ್ ಮಾಡಿ. ನಮ್ಮತ್ತೆ ಫುಲ್ ಪೀಕಲ್ ಇದ್ರೆ ಇವತ್ತು. ಅತ್ತೆ, ನೀವ್ ಯಾಕೆ ಪದ್ದುಗಳನ್ನ ಬೀಟ್ ಮಾಡಿದ್ರಿ? ಮಗನೇ ಸರಿಯಾಗಿ ಕೇಳು. ಇನ್ನೇನ್ರಿ ನಮ್ಮ ಮಾತೋಸಿನ ಹಂಗಮ್ಮ ಮನೆಗೆ ಒಂದಿಷ್ಟು ಹಣ್ಣು ಮತ್ತು ತರಕಾರಿನ ತಗೊಂಡು ಬಂದ್ರು ಅಂತ ಈ ದಂಡ ಪಿಂಡಗಳ ಕೈಗೆ ದುಡ್ಡನ್ನ ಕೊಟ್ಟು ಕಳಿಸಿದ್ರೆ ಹೋಗಿ ದೋಸೆ ತಿನ್ಕೊಂಡು ಬಂದಿದಾರಲ್ಲ, ಯಾವ ಹೆಂಗರು ತಾನೇ ರೊಚ್ಚಿ ಹೇಳದಿರುತ್ತೆ ನೀವೇ ಹೇಳಿ. ಪಾಂಡ್ರಂಗ, ನಾವೇನೋ ಮಾಡೋಣ, ನಾವು ಹಣ್ಣು ತರಕಾರಿ ತರಕ್ಕೆ ಅಂತಾನೆ ಹೋಗ್ತಿದ್ವಿ. ದಾರಿನಲ್ಲಿ ಮಸಾಲೆ ದೋಸೆ ಹೋಟ್ಲು ಸಿಕ್ತಾ, ಹೋದ್ವಿ ತಿಂದ್ವಿ ಬಂದ್ವಿ. ಇದ್ರಲ್ಲಿ ನಮ್ ತಪ್ಪೇನಿದೆ? ಅದಕ್ಕೆ ನಿಮ್ಮಮ್ಮ ನನಗೆ ಎಗರಿ ಡಿಚ್ಚಿ ಹೊಡೆದ್ಬಿಡದ. ಕತ್ತೆ ಬಿಡಮ್ಮ, ನೀವು ಹೋಗೋ ದಾರಿನಲ್ಲಿ ಪ್ರತಿನಿತ್ಯ ಹೋಟೆಲ್ ಸಿಕ್ಕತ್ತೆ ಕಣ್ರು. ಹಂಗಂತ ದಿನಾಲು ದೋಸೆ ಮೈಕೆ ಬಂದ್ರೆ ನಾವು ದುಡ್ಡನ್ನ ಎಲ್ಲಿಂದ ವಂಚನ? ಮಸಾಲೆ ದೋಸೆ ಹೋಟ್ಲ್ ನೋಡಿದ ತಕ್ಷಣ ಹೋಗ್ಬೇಕು ತಿನ್ಬೇಕು ಅನ್ಸುತ್ತೆ. ಅಂತ ಟೈಮಲ್ಲಿ ಬರ್ತಿರ್ತಾರೆ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಕ್ಷಣಕ್ಕೂ ಮರೆಯವ್ರನ್ನ ಏನು ಅಂತ ಕರಿತಾರೆ ಗೊತ್ತಂದ್ರೆ? ಏನು? ದಡ್ರು ಅಂತಾರೆ. ಇದನ್ ಮಾತ್ರ ನಾನು ಒಪ್ಪಕ್ ಚಾನ್ಸೇ ಇಲ್ಲ. ಇವರಿಬ್ರು ತುಂಬಾ ಬುದ್ಧಿವಂತರು. ಈ ಮನೇಲಿ ಇವರಿಬ್ರಿಗಿಂತ ಬುದ್ಧಿವಂತರು ಬೇರೆ ಯಾರು ಇಲ್ಲ. ನೀವರೇ ಆಡುವ ಮಾತಿನ ಮೇಲೆ ಹಿಡಿತಾ ಇರಲಿ. ಇಂದಲ್ಲ ನಾಳೆ ನೀವು ರಾಜಕೀಯಕ್ಕೆ ಧುಮುಕೋರು, ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟೋರು. ನಿಮ್ಮ ಸುತ್ತ ಇರೋರ್ನ ದಡ್ರೆ ಯಾರು ಬುದ್ಧಿವಂತರ ಯಾರು ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ. ಫುಲ್ಲು ದಡ್ರೆ ಸೇರ್ಕೊಂಡ್ಬಿಟ್ರೆ ನೀವು ಕಟ್ಟೋ ಸಾಮ್ರಾಜ್ಯ ಗುಲ್ಡು ಸಾಮ್ರಾಜ್ಯ ಆಗ್ಬಿಡುತ್ತೆ. ಹಾಗೆ ಡೋಂಟ್ ಟಾಕ್ ರಬಿಶ್. ನೀವು ಇವರಿಬ್ರನ್ನ ದಡ್ರು ಅಂತ ಪ್ರೂವ್ ಮಾಡಿ ತೋರಿಸ್ರಿ. ನಾನು ಪ್ರೂವ್ ಮಾಡಿ ತೋರಿಸಿದ್ರೆ ನಮಗೆ ಬರೋ ಭಾಗ್ಯನಾದ್ರೂ ಏನು ಅಂತ. ನೀವು ಪ್ರೂವ್ ಮಾಡಿದ್ದೆ ಆದ್ರೆ ನಾನು ನಿಮ್ಮನ್ನ ಹನಿಮೂನ್ಗೆ ಅಂತ ಡಾರ್ಜಿಲಿಂಗ್ ಕರ್ಕೊಂಡು ಹೋಗ್ತೀನಿ. ಚಂಪಾಚಮಿ, ನೀನು ಯಾವತ್ತಾದ್ರೂ ಡಾರ್ಜಿಲಿಂಗ್ ಹೋಗಿದೀಯೇ? ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ನೀವ್ ನನ್ ಜೊತೆಗೆ ಬರ್ಬೇಕಲ್ಲ. ಅಲ್ಲೇ ಮೊದಲು ನಾನು ನಕ್ಕ ಅದ ಕಡೆ ನಮ್ಮ ಮೆಂಡ್ರು ಅವ್ರ ಜೊತೆ ಹೋಗಿ ಎಲ್ಲೆಲ್ಲಿ ಯಾವ ಸ್ಥಳಗಳು ಇವೆ ಅಂತ ನೋಡ್ಕೊಂಡು ಬರ್ತೀನಿ. ಆಮೇಲೆ ಒಂದ್ಸಲ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅವ್ರು ನಿಮ್ ಜೊತೆ ಬರಲ್ಲ, ನೀವ್ ಅಲ್ಲಿ ಹೋಗಲ್ಲ. ಅಡ್ಡಬಾಯಿ ಆಗ್ತಿ ಅಂದ್ರೆ ಅಡ್ಡ ಹೊಡೆದ್ಬಿಡ್ತೀನಿ. ಲೇ, ಈ ಸಲ ನಾನು ಅಂತಿಂತ ಚಾಲೆಂಜ್ ಕಟ್ಟಿಲ್ಲ ಕಣೆ, ತುಂಬಾ ಸರಳವಾದ ಚಾಲೆಂಜು. ನಮ್ಮ ಮನೆಯಲ್ಲ 2 ದಂಡಪೀಠಗಳು ಇದೆಯಲ್ಲ, ಅವನ್ನ ನಾನು ದಡ್ರು ಅಂತ ಪ್ರೂವ್ ಮಾಡ್ಬೇಕು. ನಾವೆರಡು ಮೊದಲೇ ದಡ್ಡವು. ಅದೆಷ್ಟೆತ್ತನ ಕೆಲಸನೇ ಮಾಡಿ ಮುಗಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಆ 2 ದಂಡಪಿಂಡ್ಗಳನ್ನ ನೀವು ದಡ್ರನಾಗ್ ಮಾಡಿ ನಿಮ್ ಎಂಟ್ರ ಜೊತೆ ಅದೆಲ್ಲಿಗೋ ಹೋಗಿ ಬಂದ್ರಿ ಅಂತ ತಿಳ್ಕೊಳ್ಳಿ. ಆಮೇಲೆ ನಿನ್ನ ಮದುವೆ ಆಗ್ಬಿಡ್ತೀನಿ. ಅದಾಗ್ಲಿಲ್ಲ ಆಗ ಕೂಡವಳೆ ಮಾಡ್ಕಂಡು. ಅದು ಆಗಿಲ್ಲ, ಅವಾಗ ಏನ್ ಮಾಡ್ತೀರಾ? ಲಿವಿಂಗ್ ಟುಗೆದರ್, ತೋಟದ ಮನೆಯಲ್ಲಿ ತಾಳ ತಂಬೂರಿ. ಸಾಗ ಹಾಕಿದ್ದಾಯ್ತು.
ಪದ್ದು ಬಿಟ್ಲಾ ಟೇಕ್ ದಿಸ್ ಬ್ರೀಫ್ ಕೇಸ್. ಇದರಲ್ಲಿ ಕ್ಯಾಶ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಬಿ ಕೇರ್ಫುಲ್. ಏನಪ್ಪ ಚಾರ್ಜಸ್ಗೆ ಕೊಟ್ಟಿರೋ ಬ್ರೀಫ್ ಕೇಸ್ನ ಭದ್ರವಾಗಿ ತಗೊಂಡೋಗಿ ತಲುಪಿಸ್ಬೇಕು. ಫುಲ್ಲು ಆಡೋ ಮಾತುಗೊಂದು ಅರ್ಥ ಬಿಡ್ವೇನಮ್ಮ. ನಾವು ಗಂಡಸರು ಪದಾರ್ಥನ ಯಾರಿಗೆ ಹೇಗೆ ಹೆಂಗ್ ಕೊಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೋಡ್ರು, ಇದರಲ್ಲಿ ಮಹಿಳಾ ಸಂಘದ 1 ಲಕ್ಷ ಇದೆ. ಮಹಿಳಾ ಸಂಘದ ಮೆಂಬರ್ ಪದ್ಮಜರಾವ್ ಇದಾರಲ್ಲ ಅವ್ರಿಗೆ ತಲುಪಿಸ್ಬೇಕು. ಅದೇ ಪದ್ಮಜ ಎಕ್ಸಾಕ್ಟ್ಲಿ. ತಲ್ಸಕ್ಕಾಗುತ್ತಾ? ನಿಮ್ ಯೋಗ್ಯತೆ ನನ್ಗೆ ಗೊತ್ತಿಲ್ಲ. ವೇಟ್, ಟೇಕ್ ದಿಸ್. ಪದ್ದು, ಮೊದ್ಲು ಕೆಲ್ಸ, ಆಮೇಲೆ ಮಸಾಲೆ ದೋಸಾ. ಓಕೆ, ನಡೆಯಪ್ಪದ್ದು. ವಿಟ್ಲ ಯಾರ ಸ್ವಾಮಿಗಳು? ಮಕ್ಕಳ ಕಳ್ಳನ ಮಕ್ಕಳ. ಮಕ್ಕಳು ಬೇಜ ಮಾಡ್ಕೊಡಲ್ಲ, ಕಣ್ಣನ ಮಕ್ಕಳು ಅಂತ ಮಾತ್ರ ಅನ್ಬೇಡಿ. ಅಯ್ಯೋ ನನ್ನ ಮಗನೇ, ನಾನು ಹೇಳಿದ್ದು ಬೇರೆಯವರ ಹೃದಯವನ್ನು ಕದಿಯುವಂತ ಕಳ್ಳನನ್ನ ಮಕ್ಕಳು ಎನ್ನುವ ಅರ್ಥದಲ್ಲಿ. ಥ್ಯಾಂಕ್ ಯು ಸ್ವಾಮೀಜಿ. ನೀವಿಬ್ಬರು ಸಿಕ್ಕಾಪಟ್ಟೆ ನೊಂದು ಬಿಟ್ಟಿದ್ದೀರಾ ನನ್ನ ಮಕ್ಕಳ. ಒಬ್ಬನಿಗೆ ಕೆಲಸವಿಲ್ಲ, ಒಬ್ಬನಿಗೆ ಮುಂಜೀನೇ ಆಗಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನನ್ನ ದಿವ್ಯ ದೃಷ್ಟಿಗೆ ಎಲ್ಲವೂ ಗೋಚರವಾಗ್ಬಿಡುತ್ತೋ ನನ್ನ ಮಕ್ಕಳ. ನಾನು ಕಾಶಿಯಿಂದ ಬಂದಿರುವ ವಾಶೀನಾಥ ಗುರುಜಿ ಶಿವಲಿಂಗವನ್ನು ತಂದಿದ್ದೇನೆ, ದರ್ಶನ ಮಾಡಿಕೊಳ್ಳಿ. ಕಲ್ಲಿದ್ದಾಗಿದೆ. ಮೊದಲು ಎಲ್ಲ ಕಲ್ಲಿನ ತರನೇ ಇರುತ್ತೆ. ಅದಕ್ಕೊಂದು ಶೇಪನ್ನು ಕೊಟ್ಟ ಮೇಲೆ ಅದು ಶಿವಲಿಂಗ ಮೂರ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ನಾವು ಕಲ್ಲಿಗೆ ಪೂಜೆ ಮಾಡಬೇಕಾದ್ರೂ ಕೂಡ ಅದನ್ನು ದೇವರು ಎಂದು ಭಾವಿಸಿಕೊಳ್ಳಬೇಕು ಮಕ್ಕಳೇ. ಒಟ್ಟಿನಲ್ಲಿ ನಮಗೆ ಭಕ್ತಿ ಎನ್ನುವುದು ಮುಖ್ಯವಾಗಬೇಕು. ಆ ಸಾಕ್ಷಾತ್ ಪರಶಿವನೇ ನನಗೆ ಪ್ರತ್ಯಕ್ಷ ಆಗಿ ಈ ಲಿಂಗವನ್ನು ಕೊಟ್ಟಿದ್ದಾನೆ. ಇದನ್ನು ಭೂಲೋಕದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಇದಕ್ಕಾಗಿ ಒಂದು ಒಳ್ಳೆ ಜಾಗವನ್ನು ಹುಡುಕುತ್ತಿದ್ದೇನೆ. ಇದರಿಂದ ನಮ್ಗೆ ಒಳ್ಳೇದಾಗುತ್ತಾ? ಯಾಕೆ ಆಗುವುದಿಲ್ಲ ನನ್ನ ಮಕ್ಕಳ? ಆ ಭೋಲೆನಾಥನು ಒಮ್ಮೆ ಒಲಿದರೆ ಸಾಕು, ಎಲ್ಲ ಆಸೆಗಳು ಈಡೇರುತ್ತವೆ. ನಾನು ಇದನ್ನು ಪ್ರತಿಷ್ಠಾಪನೆ ಮಾಡಲು ಒಂದು ಜಾಗವನ್ನು ಹುಡುಕುತ್ತಿದ್ದೇನೆ. ಇಲ್ಲಿಯ ತನಕವೂ ಆ ಜಾಗವು ನನಗೆ ಸಿಕ್ಕಿಲ್ಲ. ಎಲ್ಲಿ? ಈ ಶಿವಲಿಂಗವನ್ನು ನಿಮ್ಮಿಬ್ಬರ ಕೈನಲ್ಲಿ ಹಿಡಿದುಕೊಳ್ಳಿ. ಅವನ ಕೈ ಕೆಳಗೆ ನಿನ್ನ ಕೈ ಇರಲಿ. ಯಾವುದೇ ಕಾರಣಕ್ಕೂ ಶಿವಲಿಂಗವನ್ನು ನೆಲಕ್ಕೆ ಸೋಂಕಿಸಬಾರದು. ಆ ಪಕ್ಷ ನೀವು ಸೋಂಕಿಸಿದ್ದೇ ಆದಲ್ಲಿ ಶಿವಲಿಂಗ ನೆಲಕ್ಕೆ ಕಚ್ಚುತ್ತದೆ, ನೀವು ನಿಂತ ಜಾಗದಲ್ಲಿ ಕಲ್ಲಾಗಿ ಬಿಡುತ್ತೀರಾ. ಪದ್ದು, ಇದೇ ತರ ಯಾವ್ದೋ ಒಂದು ಕಥೆ ಇದೆ ಅಲ್ವನೋ? ಕಣ, ರಾವಣ ತಂದ ಆತ್ಮಲಿಂಗದ ಕಥೆ. ಎಲ್ಲಿ? ನೀವಿಬ್ಬರು ಭಕ್ತಿಯಿಂದ ನನ್ನ ಕಾಲಿಗೆ ನಮಸ್ಕಾರವನ್ನು ಮಾಡಿ. ಇಟ್ಕೊಳ ನಮ್ಮ ಆಶೀರ್ವಾದ. ಮಕ್ಕಳ, ಈಗ ನೀವಿಬ್ರು ಕೈನಲ್ಲಿ ಶಿವಲಿಂಗವನ್ನು ಹಿಡಿಕೊಂಡು ಕಣ್ಣನ್ನು ಮುಚ್ಚಿ ಹರ ಹರ ಶಿವ ಶಿವ, ಶಿವ ಶಿವ ಹರ ಹರ ಅಂತ ಆ ಭೋಲೆನಾಥನನ್ನು ಕುರಿತು ಧ್ಯಾನ ಮಾಡಿ. ಸ್ವಲ್ಪ ಹೊತ್ತಿನ ನಂತರ ನಿಮಗೆ ಒಂದು ಪ್ರಖರವಾದ ಬೆಳಕು ಕಾಣಿಸುತ್ತದೆ. ಆ ಬೆಳಕು ಕಂಡ ತಕ್ಷಣ ನಿಮ್ಮ ಮನದ ಆಸೆಗಳನ್ನು ತೋಡಿಕೊಳ್ಳಿ. ಅದು ಕ್ಷಣಾರ್ಧದಲ್ಲಿ ನೆರವೇರಿ ಬಿಡುತ್ತದೆ. ಕಣ್ಣು ಮುಚ್ಚಿ ಶಿವಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲಕ್ಕಿಡಬೇಡಿ. ನಾನು ಈಗ ಹೋಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಜಾಗವನ್ನು ಹುಡ್ಕೊಂಡು ಬರ್ತೇನೆ. ಶುರು ಹಚ್ಕೊಳ್ಳಿ. ಶಿವ ಶಿವ, ಆದಷ್ಟು ಬೇಗ ನನಗೆ ಮದುವೆ ಮಾಡ್ಸಪ್ಪ. ಹರ ಹರ, ನಂಗೊಂದು ಒಳ್ಳೆ ಕೆಲಸ ಕೊಡ್ಸಪ್ಪ. ಹರ ಹರ ಶಿವ ಶಿವ, ಹರ ಹರ. ಸ್ವಾಮಿಗಳೇ, ಕಣ್ಬಿಡ್ಬೋದೆ? ಅವ್ರನ್ನೇನ ಕೇಳೋದು? ಇಷ್ಟೊತ್ತು ಲೈಟ್ ಬಂದಿಲ್ಲ ಅಂದ್ರೆ ಅಲ್ಲಿ ಕರೆಂಟ್ ಇಲ್ಲ ಅನ್ಸುತ್ತೆ ಬಿಡ. ಸ್ವಾಮಿಗಳೆಲ್ಲ ಪತ್ತನೇ ಇಲ್ಲ. ಇಲ್ಲಿಟ್ಟಿದ್ ಬ್ರೀಫ್ ಕೇಸ್ ಕಾಣೆ ಆಗಿದೆಯಲ್ಲೋ. ಈಗೇನೋ ಮಾಡೋದು? ಕಲ್ಲು ಕಲ್ಗಡ್ಬೇಡ, ನಾವು ಕಲ್ಲಾಗ್ಬಿಡ್ತೀವಿ. ನಡಿ, ಈ ವಿಷಯ ನಾ ಮನೆಗ್ ತಿಳಿಸೋಣ. ಶಿವ ಶಿವ. ಹರ ಹರ. ಪದ್ದು ಬಿಟ್ಲಾ, ವಾಟ್ ಇಸ್ ದಿಸ್? ಜಾಜತ್ಗೆ ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಅದನ್ನ ಪದ್ದು ಹೇಳ್ತಾನೆ. ಜಾಜಿಯವ್ರೆ, ನೀವ್ ಕೊಟ್ಟ ಬ್ರೀಫ್ ಕೇಸ್ ಇಟ್ಕೊಂಡು ನಾವು ರಸ್ತೆಯಲ್ಲಿ ಹೋಗ್ತಿದ್ವಾ? ಬಿಟ್ಟು ನೋಡ್ತೀವಿ. ಅತ್ಲ ಕಡೆ ಸಾಧು ಬಾಬಾನು ಮಾಯಾ, ಇತ್ಲ ಕಡೆ ನೀವು ಕೊಟ್ಟಿದ್ ಬ್ರೀಫ್ ಕೇಸು ಮಾಯಾ. ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ, ಹರ ಹರ ಶಿವ ಶಿವ. ಹರ ಹರ. ಅಲ್ಲ, ಕಲ್ಲನ್ನು ಯಾಕಪ್ಪ ಕೈನಲ್ಲಿ ಹಿಡ್ಕೊಂಡಿದ್ದೀರಾ? ಹೋಗ್ರ, ಆ ಗೇಟ್ ಮುಂದೆ ಬಿಸಾಕ್ ಬಂದ್ರು. ಅವ ಆಡ ಮತ್ತೊಂದು ಅರ್ಥ ಬೇಡವಾ? ಇದು ಕಲ್ಲಲ್ಲ, ಶಿವಲಿಂಗ. ಅಪ್ಪಿ ತಪ್ಪಿ ನಾವೇನಾರು ಇದನ್ನ ಕೆಳಗಡೆ ಇಟ್ರೆ ಇದನ್ನೆಲ್ಲ ಕಚ್ಕೊಂಡು ನಾವು ನಿಂತ ಜಾಗದಲ್ಲಿ ಕಲ್ಲಾಗ್ಬಿಡ್ತೀವಿ. ಹಂಗಂತ ನಿಮ್ಮಿಬ್ರ ಚೋಡಿದ ಮಹಾನ್ ಬಾಬಾ ಯಾರಪ್ಪ? ನಮ್ಗೊಬ್ರು ಸಾಧು ಬಾಬಾ ಸಿಕ್ಕಿದ್ರು. ಅದೇ. ಅವ್ರ ಮುಖದಲ್ಲಿ ಎಂತ ತೇಜಸ್ ಇತ್ತು ಗೊತ್ತೇನೋ? ಅಲ್ಲಪ್ಪ, ಸಾಧು ಬಾಬಾ ಯಾರು ಅಂತ ನಿಮ್ಮಿಬ್ರಿಗೂ ಗೊತ್ತಾಯ್ತು? ಯಾಕೆ ಗೊತ್ತಿಲ್ಲ? ಕಾಶಿಯಿಂದ ಬಂದ ವಾಶಿನಾಥ. ನಿಮ್ಮ ಅಜ್ಜಿ ಪೆಂಡ. ಕೈಗೊಂದು ಕಲ್ಲಿಟ್ಟವನು ಬೇರೆ ಯಾರು ಅಲ್ಲ ಕಂಡ್ರು, ಈ ಕಟ್ಟ ಕಡೆ ತುಂಡು ಕಂಡ್ರು. ನಮಗ್ ನಂಬಿಕೆ ಬರ್ತಿಲ್ಲ. ಲೇ,
ಬೇಕಿದ್ರೆ ಆ ಕಲ್ಲನ್ನ ಕೆಳಗಡೆ ಇಡಿ, ಅದು ನೆಲಕ್ಕೆ ಕಚ್ಕೊಳ್ಳೋದಿಲ್ಲ, ನೀವಿಬ್ರು ಕಲ್ಲು ಆಗೋದು ಇಲ್ಲ. ನಾವೇ ಕೆಳಗಡೆ ಇಡೋಣ, ಬೇಕಾದ್ರೆ ನೀವೇ ಇಟ್ಟು ನೀವೇ ಕಲ್ಲಾಗಿ. ಕಲ್ಲು ಆದ್ಮೇಲೆ ಗುಂಡು ಕಲ್ತಾನೆ ನಿಂತಿಲ್ವೇನೋ? ರೇ ಜಾಸ್ತಿ ಮಾಡ್ತೀನಿ ನೋಡ್ರಿ 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 ನನ್ನ ಜೊತೆ ನಿಮಗೆ ನೋಡ್ರಿ. ಅಭಿ, ನೀವು ಸೆಂಟಿಮೆಂಟ್ ಆಗಿ ಪ್ಲೇ ಮಾಡಿ ಚೀಟ್ ಮಾಡಿದಿರಾ. ಯಾರಿಗೆ ಆಗ್ಲಿ ಗಾಡು ಶಿವಲಿಂಗ ಅಂತ ಹೇಳಿದ್ರೆ ಹೆದರಿಕೆ ಆಗೇ ಆಗುತ್ತೆ. ಹಾಗಾಗಿ ಇವರು ಮೋಸ ಹೋಗಿದ್ದಾರೆ, ಬಟ್ ದಡ್ರಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಜಜ್ಜಕ್ಕೆ ನಮ್ಮಂತ ಬುದ್ಧಿವಂತರ ಮೋಸ ಹೋಗಿದೀವಿ ಇನ್ಮೇಲೆ. ಇನ್ನ ದಡ್ರ ಕತೆ ನೀನ್ ಹೇಳ. ಅಭಿ, ನಾನ್ ನಿಮ್ಗೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ಇವರಿಬ್ರು ದಡ್ರು ಅಂತ ಪ್ರೂವ್ ಮಾಡಿ ಆಮೇಲೆ ನಿಮ್ ಜೊತೆ ಹನಿಮೂನಿಗೆ ಬರ್ತೀನಿ. ಲೇ ಬಿಟ್ಲಾ, ಬಾರು ಇಲ್ಲಿ. ಏನು ಇಲ್ಲಿ ನೋಡೋ, ಜೆಂಟ್ಸ್ ಮಾಡ್ಲಿಂಗ್ ಕಾಂಪಿಟೇಷನ್. ಮೊದಲನೇ ಬಹುಮಾನ 10 ಲಕ್ಷ ರೂಪಾಯಿ, ಜೊತೆಗೆ ಯುರೋಪ್ ಟೂರ್. ಕತ್ತೆಗೂ ಒಂದು ಕಾಲ ಬರ್ತೇನೆ ನಿಜ ಕೂತು ಕಣೋ. ಆದ್ರೆ ಈ ಮಾಡ್ಲಿಂಗ್ ಕಾಂಪಿಟೇಷನ್ ಇರೋದು ಕತ್ತೆಗಳಿಗಲ್ಲ, ನಮ್ಮಂತ ಜೆಂಟ್ಸ್ಗೆ. ನಾನು ಹೇಳಿದ್ದು ಕತ್ತೆ ಬಗ್ಗೆ ಎಲ್ಲ, ನಮ್ಮಂತ ಜೆಂಟ್ಸ್ ಬಗ್ಗೆನೆ. ಪದ್ದು, ನಾವ್ಯಾಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು? ಅಯ್ಯೋ, ಹಾಗಂತ ನಾವು ಬರ್ಮುಡ ಟಿ ಶರ್ಟ್ ಹಾಕೊಂಡ್ರೆ ಅಲ್ಲಿ ಯಾರು ನಮ್ಮನ್ನ ಮೂಸೋದಿಲ್ವೋ? ಈ ತರ ಕಾಂಪಿಟೇಷನ್ ಗಳಿಗೆ ಚಿತ್ರ ವಿಚಿತ್ರವಾದ ಕಾಸ್ಟ್ಯೂಮ್ಗಳನ್ನ ಕೊಡೋಬೇಕು. ಅದು ನಮ್ಮ ಹತ್ರ ಚಿತ್ರ ವಿಚಿತ್ರವಾದ ಕಾಸ್ಟ್ಯೂಮ್ಸ್ಗಳು ಇಲ್ವಲ್ಲ, ಅದನ್ನ ಯಾರು ಕೊಡ್ತಾರೆ ನಮ್ಗೆ? ಏನಪ್ಪಾ, ನಾನು ನಿಮ್ ಪಾಲಿಗೆ ಸತ್ತೋಗಿದ್ದೀನ. ನಿನ್ನೆ ರಾತ್ರಿನೇ ಟಿವಿಲಿ ನ್ಯೂಸ್ ನ ನೋಡಿ ಅದಕ್ ಬೇಕಾದ ಕಾಸ್ಟ್ಯೂಮ್ ನ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನ ಹಾಕೊಂಡು ಹೋಗಿ 10 ಲಕ್ಷ ರೂಪಾಯಿ ಬಹುಮಾನ ತನ್ನಿ. ಹಲೋ, ಹಾಯ್. ಏನಪ್ಪಾ, ನೀವಿಬ್ರು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನನ್ ಕಣ್ಣೆ ದೃಷ್ಟಿ ಬೀಳೋ ತರ ಇದೆ. ಹೇಗ್ ಕಾಣಿಸ್ತಿದಾರಮ್ಮ? ಬುಡುಬುಡಿಕೆ ಅವ್ರಾಗ್ಲೂ ಮಸ್ತ್. ಗೊತ್ತಾಗುತ್ತೆ, ಕಸ್ತೂರಿ ಪರಿಮಳ. ಯಾರನ್ನು ನೀನು ಕತ್ತೆ ಅಂದಿದ್ದು? ಗಚ್ಚಪ್ಪ, ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತಗೊಂಡ್ ಬಾನೆ. ನನ್ನ ಮಗನ್ ತಲೆನ ಜಗಲ್ಸ್ಬಿಡ್ತೀನಿ. ನೀವು ನನ್ನ ತಲೆ ಎಗಲ್ಸೋವರೆಗೂ ನಾನೇನ್ ಮಸಾಲೆ ದೋಸೆ ತಿಂತಾ ಇರ್ತೀನ? ಕಟ್ಟಿ ಜೇಬಿನ ಸುಂಡಿನ ವಂಶದ ಮೋಚಾಕುನ ತೆಗೆದು ನಿಮ್ ಹೆಬ್ಬೆಟ್ಟನ್ನ ಎಗಲ್ಸ್ಬಿಡ್ತೀನಿ. ಸಾಕು, ಸುಮ್ನೆ ನಿಂತ್ಕೊಳ್ಳಲೆ, ಬರೀ ಕೊಚ್ಕೊಳ್ಳೋದೇ ಆಯ್ತು. ಚಟ್ನಿನಲ್ಲಿ ಮೋಡ್ಚಾಕು ಇದ್ರೆ ತಾನೆ ತೆಗೆದು ತೋರ್ಸಕ್ಕೆ. ಆಡೋ ಮಾತಿಗೆ ಒಂದು ಅರ್ಥ ಬೇಡ್ದೇನೆ. ಈ ತರ ಕಾಸ್ಟ್ಯೂಮ್ ಹಾಕೊಂಡು ಹೋದ್ರೇನೆ ಮಾರ್ನಿಂಗ್ ಅಲ್ಲಿ ಹೊಸ ಟೈಪ್ ಅಂತ ಅನ್ಸ್ಕೊಳ್ಳೋದು. ಏನಪ್ಪಾ, ನೀವಿಬ್ರು ಇಲ್ಲಿಂದಾನೆ ಕ್ಯಾಟ್ ವಾಕ್ ಮಾಡ್ಕೊಂಡು ಸ್ಪರ್ಧೆ ನಡೆಯೋ ಜಾಗಕ್ಕೆ ಹೋಗಿ ಫಸ್ಟ್ ಪ್ರೈಸ್ ತಗೊಂಡು ಬನ್ನಿ. ಹಾಗಂತ ಇವ್ರೇನಾದ್ರೂ ರಸ್ತೆಗೆ ಇಳಿದ್ರೆ ಬೀದಿ ನಾಯಿಗಳು ಬಿಡ್ಬೇಕಲ್ಲ, ಸಿಕ್ಕ ಸಿಕ್ಕ ಕಡೆ ಎಲ್ಲ ಬಾಯಿ ಹಾಕ್ಬಿಡುತ್ತೆ. ಗೊತ್ತಾಗ್ಬಿಟ್ಲಾ? ಹೇಗ್ ಕಾಣಿಸ್ತಾ ಇದ್ದೀರಾ ದೇವ್ರೆ? ಓ, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ. ಮೊನ್ನೆ ಇಬ್ರು ಗಂಡಸರು ಅಮೆರಿಕಾಲಿ ಸೇಮ್ ಇದೇ ತರ ಡ್ರೆಸ್ ಹಾಕೊಂಡಿದ್ರು. ಬೇರೆ ಯಾರು ಅಲ್ಲ, ಸೂಪರ್ ಮಾಡೆಲ್. ಅದ್ಮೇಲೆ ಬಿಟ್ಲ, ನಾವ್ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಗ್ಯಾರಂಟಿ. ರಾಜಕ್ಕೆ ನೀವೇನು ತಲೆ ಕಟ್ಸ್ಕೊಬಿಡಿ. ನಾವ್ ಇಲ್ಲಿಂದಾನೆ ಸ್ಪರ್ಧೆ ನಡೆಯೋ ಜಾಗಕ್ಕೆ ಕ್ಯಾಟ್ ವಾಕ್ ಹೋಗ್ತೀವಿ. 10 ಲಕ್ಷ ರೂಪಾಯಿ ಗೆಲ್ತೀವಿ. 10 ಲಕ್ಷ ರೂಪಾಯಿನೂ ನಿಮ್ಗೆ ತಂದ್ಕೊಡ್ತೀವಿ. ನೀವ್ ನಮ್ಗೆ 200 ರೂಪಾಯಿ ಕೊಟ್ರೆ ಸಾಕು. ನಿಯತ್ತು ಅನ್ನೋದನ್ನ ಪದ್ದು ಬಿಟ್ಲನ್ನ ನೋಡಿ ಕಲಿಬೇಕು. ಅಲ್ಲಿಗೆ ಅವಳಿಬ್ರನ್ನು ನಾಯಿಗಳು ಮಾಡ್ಬಿಟ್ಯಾ? ಗುಡ್, ವೆರಿ ಗುಡ್, ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ಡ್ರೆಸ್ ನ ತುಂಬಾ ಚೆನ್ನಾಗಿ ಹೊಲ್ದಿದ್ದಾನೆ. ನೀವು ಟೈಲರಾ? ಎಸ್ ಮ್ಯಾನ್, ಐ ಆಮ್ ಟೈಲರ್ ಕಿಂಗ್ ಸಾಲಮನ್. ಹೆಂಗಸರಿಗೆ ಶರ್ಟ್ ಹೊಲಿತೀವಿ, ಗಂಡಸರಿಗೆ ಬ್ಲೌಸ್ ಹೊಲಿತೀವಿ. ಈಗ ಯಾರಿಗೆ ಏನು ಎಲ್ಲಿ ಹೊಲಿಲಿ? ನಾವೆಲ್ಲ ಹೊಲಿಸ್ಕೊಂಡಿದ್ದಾಗಿದೆ. ಈಗ ನಾವು ಮಾಡ್ಲಿಂಗ್ ಕಾಂಪಿಟೇಷನ್ ಹೋಗ್ತೀವಿ. ಕಾಮನ್ ಮ್ಯಾನ್, ಇದೇ ತರದ ಡ್ರೆಸ್ ನ ಬೆಳಗ್ಗೆ ಒಂದು 4 ಜನಕ್ಕೆ ಹೊಲ್ದು ಕಳಿಸ್ಬಿಡ್ತೀನಿ. ನೀವು ಇದೇ ತರ ಡ್ರೆಸ್ ಹಾಕೊಂಡು ಹೋದ್ರೆ ಪ್ಲೀಸ್ ಸಾರಿ, ನಿಮಗೆ ನಮ್ಮ ತಾಯಿನಿಗೂ ಪ್ರೈಸ್ ಸಿಕ್ಕಲ್ಲ. ಪ್ರೈಸ್ ಸಿಗ್ಬೇಕು ಅಂದ್ರೆ ನಾವ್ ಯಾವ ತರ ಆಲ್ಟ್ರೇಷನ್ ಮಾಡಿಸ್ಕೋಬೇಕು? ನೀವು ಹಾಕೊಂಡಿರೋ ಡ್ರೆಸ್ ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕು. ನೀವೇನು ಹೆದ್ಕೊಬೇಡಿ, ಹಾಕೊಂಡು ಹಂಗೆ ನಿಂತ್ಕೊಳ್ಳಿ, ನಾನು ಹಂಗಂಗೆ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ. ಅದಕ್ಕೆ ದುಡ್ಡೇನಾದ್ರು ಕೊಡ್ಬೇಕಾ? ಕಾಮನ್ ಮ್ಯಾನ್, ಸದ್ಯಕ್ಕೇನು ಕೊಡ್ಬೇಕಾಗಿಲ್ಲ. ನೀವು ಸ್ಪರ್ಧೆನಲ್ಲಿ ಗೆದ್ರೆ ನಿಮ್ಗೆ ಪ್ರೈಸ್ ಬಂದ್ರೆ ಅದರಲ್ಲಿ ಒಂದು 10,000 ಕೊಟ್ರೆ ನಿಮ್ಮಪ್ಪಂದು ಮನೆ ಗಂಟೆನೋಯ್ತು. 10 ಲಕ್ಷ ರೂಪಾಯಿ ಗೆಲ್ತೀವಿ ಅಂದ್ಮೇಲೆ 10,000 ರೂಪಾಯಿ ಕೊಡಲ್ವಾ? ಕೊಡ್ತೀವಿ. ಆದ್ರೆ ನಮ್ಗೆ ಪ್ರೈಸ್ ಸಿಗ್ಬೇಕು, ಹಾಗೆ ಆಲ್ಟ್ರೇಷನ್ ಮಾಡ್ಬೇಕು ನೀವು. ನಮ್ಗೆ ಕೇಳು, ನನ್ನ ಮೇಲೆ ನಿಮ್ಗೆ ಬಹುಮಾನ ಕೊಡಿಸ್ತೇನೆ. ಮ್ಯಾನ್, ನೀನ್ ಇಲ್ಲೇ ನಿಲ್ಕೋ, ಅವ್ನು ಕರ್ಕೊಂಡೋಗಿ ರಿಪೇರಿ ಮಾಡ್ಕೊಂಡ್ ಬರ್ತೀನಿ. ಕಾಮನ್ ಮ್ಯಾನ್. Please turn to the front side, man. ತುಂಬಾ ಫಾಸ್ಟ್ ಇದ್ರಿ ನೀವು. What, man? I am Tailor King Salman. ಅಲ್ಲಲ್ಲೇ ತಣ್ಣು ಗಾಳಿ ಬರ್ತಾ ಇದೆ. What are you talking nonsense, man? I am putting to the allallalli, put AC, man. You please cooperate me, man. I am cutting to the front side also. Be careful, I am always be careful, man. Please, man.
ಸರ್ ಮ್ಯಾನ್ how is it man ಗ್ರೀನ್ ಬೋಲ್ಡ್ please give me your hat man please put it in dustbin man 1 minute man please man super man please go and bring ಥ್ಯಾಂಕ್ಸ್. ಲೋಪದ್ದು ಇಂಥ ಟೈಲರ್ ನನ್ನ ಜೀವಮಾನದಲ್ಲೇ ನೋಡಿಲ್ಲ ಕಣೋ. ನಿಂತು ಜಾಗದಲ್ಲೇ ಕತ್ತರಿಸಿ ಹಾಕ್ಬಿಟ್ಟ ಕಣೋ. ತಣ್ಣಗಾಗ್ತಿದೆ, ಬಟ್ಟೆ ಹಾಕ್ದಂಗೆ ಅನ್ನಿಸ್ತಿಲ್ಲ ಕಣೋ. ಇರು, ನಾನು ಹೋಗಿ AC ಮಾಡ್ಸ್ಕೊಂಡ್ ಬರ್ತೀನಿ. ಸಾಲಮನ್ ಅಣ್ಣ, ನನಗೆ ಫುಲ್ AC ಇಕ್ತಿರಲ್ವಾ? ನೀನು ಅವನಿಗಿಂತ ಸ್ವಲ್ಪ ದಪ್ಪ ಇದೆಯಲ್ವಾ, ಹಂಗಾಗಿ ನಿನ್ಗೆ DC ಇಕ್ಬಿಡ್ತೀನಪ್ಪ. ಫುಲ್ಲು DC ಇಟ್ಬಿಡಿ. ಮ್ಯಾನ್ ನಾನು ನಿನಗೆ ಶರ್ಟ್ ಅಲ್ಲೇ ಟೈಟ್ ಬಿಡಿನಿ ಮ್ಯಾನ್. Turn my side, man. Wow, marvelous. How is it, man? LPW. Man, but your hat is no matching, man. So do one thing, man. Hey, Kitak, man. Just a minute, man. Hey, man, you look like modern Santa Claus, man. Give me cutter, man. Follow me, man. Hey, man, akapaka nitkoli, man. Wow, you look like Bakos, man. Hey, thank you very much. ಬಟ್ ನಿಮ್ಮ ಡ್ರೆಸ್ಗೂ ನಿಮ್ಮ ಫೇಸ್ಗೂ ಯಾಕೋ ಮ್ಯಾಚ್ ಆಗ್ತಾ ಇಲ್ಲ ಮ್ಯಾನ್. ನಿಮ್ಮ ಫೇಸ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬಿಡ್ತೀನಿ, ಆಗ ಎಲ್ಲ ಪ್ರೈಸು ಎಲ್ಲ ನಿಮಗೆ ಬಂದ್ಬಿಡುತ್ತೆ ಮ್ಯಾನ್. ಏನ್ ಡ್ರೆಸ್ ಮಾಡ್ತೀರಾ? ನಿಮ್ಮ ಮೂಗಿನ ತುದಿ ಇದೆಯಲ್ಲ ಅದನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಬಿಡ್ತೀನಿ ಮ್ಯಾನ್. ಕತ್ರಿ ಮಂಟ ಆಗಿದೆ, ಸ್ವಲ್ಪ ಮಸ್ತಾ ಇರ್ತೀನಿ, ರೆಡಿಯಾಗಿ ಮ್ಯಾನ್. ಯಾವನು ಹುಚ್ಚಿನ ತಗೊಳಕೊಂಡ್ಬಿಡ್ತೀವಿ ಕಣೋ ಮ್ಯಾನ್. ಅದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಮ್ಯಾನ್? ಮ್ಯಾನ್ ಮ್ಯಾನ್ ಏನೋ ಇದು ನಿಮ್ಮ ಅವತಾರ, ಹುಚ್ಚಿನ ಎತ್ತಿಸ್ಕೊಂಡು ಬಂತ. ನಾನ್ ಹೇಳಿರ್ಲಿಲ್ವಾತೆ ಇವರಿಬ್ರು ಈ ವಯಸ್ಸಲ್ಲಿ ಬೀದಿಗೆ ಇಳಿದ್ರೆ ಬೀದಿ ನಾಯಿಗಳೆಲ್ಲ ಅಟ್ಟಿಸ್ಕೊಂಡ್ ಬರ್ತವೆ ಅಂತ. ನೋಡಿ ಪಾಪ ಹುಚ್ಚ ನಾಯಿಗಳೇ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿವೆ. ಇಲ್ಲದೆಲ್ಲ ಕತೆ ಕಟ್ ಹೇಳ್ಬೇಡ ಕಣೆ. ನಮ್ಮನ್ನ ಅಟ್ಟಿಸ್ಕೊಂಡ್ ಬಂದಿದ್ದು ಬೀದಿ ನಾಯಿನೂ ಅಲ್ಲ, ಹುಚ್ಚ ನಾಯಿನೂ ಅಲ್ಲ, ಒಬ್ಬ ಹುಚ್ಚ. ನೀವ್ಯಾಕೋ ಹುಚ್ಚನ್ ಕೆಣ್ಕಕ್ ಹೋದ್ರಿ? ನಾವೆಲ್ ಕೇಳ್ಕೊಕ್ ಹೋದ್ವಿ, ಅವನೇ ಬಂದ. ನಾನು ಟೈಲರ್ ಕಿಂಗ್ ಸಾಲಮನ್ ಅಂದ. ಲೋಪದ್ದು ಇವನ್ನೆಲ್ಲ ಹುಚ್ಚಾರ್ಬೇಕು ಅಂತ ಮಾತಾಡ್ಕೊಂಡ್ವಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅಲ್ಲಿಂದ ಕೈ ತಪ್ಪಿಸ್ಕೊಂಡು ಓಡಿ ಬಂದ್ವಿ. ಈಗ ಹುಚ್ಚಾನೇ ಇರ್ಬೇಕು. ದಯವಿಟ್ಟು ಬಾಗಿಲು ತೆಗೆ ಕೊಟ್ಬಿಡಿ. ನೀವೇನಾದ್ರೂ ಬಾಗಿಲು ತೆಗೆದ್ರು ನಿಮ್ಗೂನು ನಮ್ ತರ AC/DC ಫಿಟ್ ಮಾಡ್ಬಿಡ್ತಾನೆ. ಏ ಚಂಪ, ಬಾಗಿಲು ಬಡಿತಾ ಇರೋದು ನನ್ನ ಮಗ. ಹೋಗ್ ಬಾಗಿಲು ತೆಗಿ. ಬಾಗಿಲು ಬಡಿತಿರೋದು ನಿಮ್ ಮಗನಿಂದ, ಅದಂಗೆ ಅಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ? ಇಷ್ಟು ಜೋರಾಗಿ ಬಾಗಿಲು ಬಡಿಯೋ ಗುಂಡಿಗೆ ಇರೋದು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಿಗೆ ಮಾತ್ರ. ಧೈರ್ಯವಾಗಿ ಹೋಗಿ ಬಾಗಿಲು ತೆಗ್ಯಾನ. ಅಭಿ ಇವರಿಬ್ರು ಹುಚ್ಚನಲ್ಲ, ಪದ್ದು ಬಿಟ್ಲ. ಲೇ ಹುಟ್ಟುಕರ, ಏನ್ರೋ ಇದು ನಿಮ್ ಪರಿಸ್ಥಿತಿ. ಏನಾಯ್ತು ಅಂದ್ರೆ ಲೇ ದಂಡ ಪಿಂಡಗಳ, ನಿಮ್ಮ ಹತ್ರ ಟೈಲರ್ ಆಗಿ ಬಂದಿದ್ದವನು ಟೈಲರ್ ಕಿಂಗ್ ಸಾಲಮನ್ ಅಲ್ವಾ? ನಿನಗಂಗ್ ಗೊತ್ತಾಯ್ತಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ಬಂದಿದ್ದವನು ಸಾಲಮನ್ ಅಲ್ಲಪ್ಪ, ಗಂಡಗಲಿ ವಂಶದ ಈ ಸೂಪರ್ ಮ್ಯಾನ್. ಜಾತಿ ಜಂಪಲ್ಸಿಂಗ್ ಅವರೇ, ಗೊತ್ತಾಯ್ತಾ? ಈಗಲಾದ್ರೂ ಇವ್ರಿಬ್ರು ತಟ್ರು ಅಂತ ಗೊತ್ತಾಯ್ತಾ? ಮುಂದ್ಕೋಣ. ಅಭಿ ನೀವ್ ಎರಡೂ ಸಲನು ಪ್ಲಾನ್ ಮಾಡಿ ಮೋಸ ಮಾಡಿದಿರ, ಹಾಗಾಗಿ ಇವರಿಬ್ರು ಮೋಸ ಹೋಗಿದ್ದಾರೆ, ದಡ್ರಲ್ಲ. ನೀವು ಮೋಸ ಮಾಡ್ದೇನೆ ಇವರಿಬ್ರು ದಡ್ರು ಅಂತ ಪ್ರೂವ್ ಮಾಡಿ ಆಮೇಲೆ ನಾನ್ ನಿಮ್ ಜೊತೆ ಹನಿಮೂನಿಗೆ ಬರ್ತೀನಿ. ಕಟ್ಕೊಂಡಿರೋ ಗಂಡನ ದಡ್ಡ ಅಂತೇನಮ್ಮ? ನಾ ದಡ್ಡ ಅಲ್ಲಮ್ಮ, ಬುದ್ಧಿವಂತ. ನಾವಿಬ್ರು ಜಾನ್ರಾಗಿರೋದಕ್ಕೇನೆ ಜಾಜಿಯವ್ರ ಹತ್ರ ಮಾತಾಡ್ದಕ್ಕೆ ಅಂತ 200 ರೂಪಾಯಿ ಪೀಕ್ಸೋದು. ಇನ್ಮೇಲಾದ್ರೂ ಮೋಸ ಹೋಗಕ್ ಹೋಗ್ಬೇಡಿ. ಬಲ್ಲೋ, ಪ್ರತಿದಿನನೂ ಭಾನುವಾರ ಆಗಲ್ಲಮ್ಮ. ಆದ್ರೆ ವಾರಕ್ಕೊಂದು ಭಾನುವಾರ ಬರುತ್ತೆ ಅನ್ನೋದನ್ನ ಮರಿಬೇಡಿ. ಏಯ್ ಚಂಪಾ, ಸ್ವೀಟ್ ಮಾಡ್ಬಿಟ್ಟು ಒಬ್ಳೆ ತಿಂತಾ ಇದೆಯಲ್ಲ, ನಮಗ್ ಕೊಡ್ಬೇಕು ಅಂತ ನಿನಗೆ ಮನಸ್ಸು ಬರ್ಲಿಲ್ವೇನೆ? ಲೋ ಸಕ್ಕದ ಕಣೋ. ಇಷ್ಟೇನೇನೆ? ಪದ್ದು ಈ ಪಾಚೆ ತುಂಬಾ ಮಾಡಿಟ್ಟಿದೀನಿ ಕಣೋ, ಬಿಸಿ ಬಿಸಿಯಾಗಿದೆ. ಇದು ವಿಶೇಷವಾದ ತಿಂಡಿ. ನೀವಿಬ್ರು ಒಂದ್ 10 ನಿಮಿಷ ಇದ್ರೊಳಗೆ ಕೈ ಇಟ್ಕೊಂಡಿದ್ರೆ ತಣ್ಣಗಂದ ಜಕ್ಕೆ ಜಕ್ಕೆ ತರ ಬರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಏನಿದು ವೈಟ್ ಕಲರ್ ಇದೆ? ತಣ್ಣಗಾದ್ಮೇಲೆ ಬಣ್ಣ ಬರುತ್ತೆ ಕಣೋ, ಕೈ ಇಡಿ. ಆಯ್ತು, ನಾ ಬಿಡ್ತೀನಿ, ಹೊರಡು. ನೋಡಿ 10 ನಿಮಿಷದವರೆಗೂ ಕೈ ತೆಗಿಯೋ ಹಾಗಿಲ್ಲ.
ಆಯ್ತು ಹೋಗೆ ಲೇವಿಟ್ಲಾ ಒಂಥರ ಬೆಚ್ಚಿದೆ ಅಲ್ವೇನೋ ತಣ್ಣಗಾದ್ಮೇಲೆ ಚಕ್ಕೆ ಚಕ್ಕೆ ಬರುತ್ತೆ ಅವಾಗ ಹೊಟ್ಟೆ ತುಂಬಾ ತಿನ್ಬೋದು. ವಾಟ್ ಆರ್ ಯು ಡೂಯಿಂಗ್? ಪಾತ್ರ ಕೈ ಇಟ್ಕೊಂಡಿದ್ವಿ. ಚಂಪಾ ಒಂದು ವಿಶೇಷವಾದ ಸಿಹಿ ತಿಂಡಿ ಮಾಡಿದಾಳಂತೆ. 10 ನಿಮಿಷದೊಳಗೆ ಕೈ ಇಟ್ಕೊಂಡ್ರೆ ಚಕ್ಕೆ ಚಕ್ಕೆ ಆಚೆ ಬರುತ್ತಂತೆ. ಅದ್ ಎಂತ ಸ್ವೀಟು, ಕೈ ತೆಗೀರಿ ನೋಡೋಣ. ಬರ್ಸಲ್ಲ ಕೈ ಕಚ್ಕೊಂಡ್ಬಿಟ್ಟಿದೆ. ಇಂಥ ದಡ್ರು ಎಲ್ಲಾದ್ರೂ ಸಿಗ್ತಾರ? ಇದನ್ನ ಸಿಹಿ ತಿಂಡಿ ಅಂತ ಯಾರೋ ಹೇಳಿದ್ದು? ಕಿಟಕಿ ಬಾಗಲ್ಗಳಿಗೆ ಅಳಿಸೋಣ ಅಂತ ಗೋಂದ್ ಕಲ್ಸಿಟ್ಟಿದ್ದೆ. ಕಪಿಗಳ ತರ ಇಬ್ರು ಕೈ ಹಾಕೊಂಡು ಕೂತಿದ್ದೀರಲ್ಲ, ನಿಮ್ಗೆ ಏನ್ ಅನ್ಬೇಕು? ಜಾಸ್ತಿ ಚಂಪಲ್ದೀನಿ ಅವರೇ, ಇಂಥ ದಡ್ರ ಜಗತ್ನಲ್ಲಿ ಹುಡುಕಿದ್ರು ಸಿಕ್ಕಲ್ಲ ಕಣ್ರಿ. ನೀವು ಬಂದಿದ ಪ್ರಕಾರ ಸೋತ್ರಿ. ನಡ್ರಿ ನನ್ನ ಜೊತೆ ನಿಮ್ಗೆ ಬೇಕಂತ ಇದ್ರೊಳಗೆ ಕೈ ಹಾಕಿಲ್ಲ, ಚಂಪಾ ಹೇಳಿದಕ್ಕೆ ಕೈ ಹಾಕಿದ್ದು. ಅಭಿ, ಈ ಸಲ ನೀವ್ ಚೀಟ್ ಮಾಡಿಲ್ಲ, ಚಂಪನ್ನ ಬಿಟ್ಟು ಚೀಟ್ ಮಾಡ್ತಿದ್ದೀರಾ. ಹಾಗಾಗಿ ನಾನ್ ನಿಮ್ ಜೊತೆ ಹನಿಮೂನಿಗೆ ಬರಲ್ಲ.